ಆದ್ದರಿಂದ ಅದರಿಂದ ಜಗತ್ತಿಗೆ ಒಳಿತಾಯದಲ್ಲಿ ಬೇರೇನಾಯ್ತಪ್ಪಯ್ಯ? ನಿನಗೆ ಪೂಜೆ ಮಾಡ್ತೇನೆ ನಾನು. ನೀನು ಮಾತಾಡಿದ್ದೇನು ಅನ್ನುವ ಪ್ರಜ್ಞೆ ಉಂಟ ನಿನಗೆ? ಒಂದು ದಿವಸ ಗುರುಮಠಕ್ಕೆ ಹೋದದ್ದು ನೀನು, ದೊಡ್ಡ ಬೃಹಸ್ಪತಿ ಅಪ್ಪ. ದುಷ್ಟನನ್ನು ಕೊಂದುದೆ. ಯಾರು ದುಷ್ಟ? ಯಾರು ದುಷ್ಟ? ಇಲ್ವಾ? ನಿನ್ನ ಚಿಕ್ಕಪ್ಪ ದುಷ್ಟ ಅಲ್ವಾ? ನೋಡಿದ್ಯಾ ದರ್ಪಣದಲ್ಲಿ? ತಿಂಗಳಿಂದ ತಿಂಗಳಿಗೆ ಅಡ್ಡಕ್ಕೆ ಉದ್ದಕ್ಕೆಲ್ಲ ಬೆಳೆದಿದ್ದು. ಹೇಗೆ ಗಾಡಿಯಲ್ಲಿ ಬೆಳೆದದ್ದ? ಮತ್ತೆ ಹೌದಾ? ನಮ್ಮ ಅನ್ನ ಆಗ್ತದ? ನಮ್ಮ ಸ್ವಭಾವ ಆಗುದಿಲ್ವಾ ಪಾಪಿ ನಿನಗೆ? ಪ್ರಹ್ಲಾದ, ನೀನು ನಿನ್ನ ತಲೆ ನೇವರಿಸಿ ನಲ್ನುಡಿಗಳನ್ನಾಡುವ ನಿನ್ನ ಅಪ್ಪನನ್ನು ಮಾತ್ರ ನೋಡಿದ್ದು. ನನ್ನೊಳಗೊಬ್ಬ ಹಿರಣ್ಯಕಶ್ಯಪ ಇದ್ದಾನೆ. ಅವ ಹೊರಗೆ ಬಂದರೆ ಅವನಿಗೆ ಹಾಲು ನೀರು ನೋಡಿ ಗೊತ್ತಿಲ್ಲ, ಅವನಿಗೆ ರಕ್ತದಲ್ಲಿ ಕೈ ತೊಳೆದೇ ಗೊತ್ತಿಲ್ಲ. ನನ್ನೊಳಗಿನ ಹಿರಣ್ಯಕಶ್ಯಪನನ್ನು ಹೊರಗೆ ತರಿಸಬೇಡ ನೀನು. ಇನ್ನೊಮ್ಮೆ ನಿನ್ನ ಬಾಯಿಂದ ಗೋವಿಂದ ಅಂತ ಬಂದರೆ ತಂದೆ ಯಾವತ್ತಾದ್ರೂ ಮಗನನ್ನು ಕೊಳ್ಳುವುದಕ್ಕೆ ಸಾಧ್ಯತೆ ಉಂಟೆ ಹೇಳಿ? ಏನು ಕೊಲ್ಲದೆ? ನಾನು ಯಾರನ್ನು ಬಂದೆ? ಹೌದೇ? ಮಗನನ್ನೇನು? ನಾವು ಹೇಳಿದ್ದಕ್ಕೆ ವಿರುದ್ಧ ಮಾತಾಡಿದ ಅಪ್ಪನನ್ನು ಒಂದು. ಆದ್ರೆ ಒಂದುಂಟು ಜನಕ, ನೀವು ಕೊಂದರೂ ನಾವು ಸಾವೇನೆ. ಖಂಡಿತ ಇಲ್ಲ, ಕಾರಣ ಉಂಟು. ಸಿಂಧು ಶಯನನ ಒಲುಮೆ ಯಾವತ್ತು ನನ್ನ ಹೇಳಿರುವಾಗ ಹರಿ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಏನೇ ಕಷ್ಟ ಬರಲಿ ಜನಕ, ಮುಕುಂದನ ನಾಮಸ್ಮರಣೆಯನ್ನು ಖಂಡಿತ ಬಿಡಲಾರೆ.